ಕಷ್ಟದ ಸಮಯದಲ್ಲಿ ದೇವರು ಏಕೆ ಸುಮ್ಮನಿದ್ದಾನೆ ಎಂದು ಯೋಚಿಸಬೇಡಿ, ಏಕೆಂದರೆ ಪಾಠ ಕಲಿಸಿದ ಶಿಕ್ಷಕನು ಕೂಡ ಪರೀಕ್ಷಾ ಕೊಠಡಿಯಲ್ಲಿ ಸುಮ್ಮನೆ ಇರುತ್ತಾರೆ. ಸಾಧನೆ ಬಯಸುವವರು ಸರಳತೆಯ ಬದುಕನ್ನು ಬಯಸುತ್ತಾರೆ. ಜೀವನದಲ್ಲಿ ಕೆಲವೊಂದು ಕಳೆದುಕೊಳ್ಳುವುದು ಬೇರೆ, ಜೀವನವನ್ನೇ ಕಳೆದುಕೊಳ್ಳುವುದು ಬೇರೆ. ಜೀವನದಲ್ಲಿ ಯಶಸ್ವಿಯಾಗಬೇಕೆಂದರೆ ಕಷ್ಟಗಳನ್ನು ಸಹಿಸಿಕೊಳ್ಳಬೇಕು, ಇಷ್ಟಗಳನ್ನು ಬದಲಾಯಿಸಿಕೊಳ್ಳಬೇಕು. ಬೇರೆ ದಾರಿ ಇಲ್ಲ. ಹೇಗೆ ಅಂತ್ಯವಾಗುತ್ತದೆ ಎಂಬುದು ಗೊತ್ತಿಲ್ಲದ ಈ ಜೀವನ ಹೇಗೆ ಬದುಕಬೇಕು ಎನ್ನುವ ಆಲೋಚನೆ ಏತಕ್ಕಾಗಿ? ಕೆಲವೊಂದು ಬಾರಿ ಅಂದುಕೊಳ್ಳುತ್ತೇವೆ, ಭಾರ ಮತ್ತು ಜವಾಬ್ದಾರಿಯನ್ನು ಹೊರೋದಕ್ಕಿಂತ ಹೃದಯದಲ್ಲಿ ದುಃಖದ ಭಾರವನ್ನು ಹೊರೋದು ಅತ್ಯಂತ ಕಠಿಣ ಎಂದು. ನಿನ್ನೆಯ ಗತವನ್ನು ಹಾಗೆಯೇ ನಾಳೆಯ ಭವಿಷ್ಯತ್ತನ್ನು ಊಹಿಸಿಕೊಂಡು ಈ ದಿನ ಸಂತೋಷವನ್ನು ಕಳೆದುಕೊಳ್ಳಬೇಡಿ. ನಾವು ಹುಟ್ಟಿರುವೆವು, ಹೇಗೆ ಜೀವಿಸುತ್ತೇವೆ ಎಂದು ನಮಗೆ ಗೊತ್ತಿಲ್ಲ. ಆದರೆ ಒಂಟಿಯಾಗಿ ಹೋಗುವೆವು ಎಂಬುದು ಮಾತ್ರ ಎಲ್ಲರಿಗೂ ಗೊತ್ತು. ಅದಕ್ಕೆ ಯಾವತ್ತೂ ಇತರರ ಮೇಲೆ ಅವಲಂಬಿತರಾಗಬೇಡಿ. ಮಕ್ಕಳಿಗೆ ಆಟದ ಗೊಂಬೆ ಕೊಡದಿದ್ದರೆ ಸ್ವಲ್ಪ ಹೊತ್ತು ಅಳುತ್ತಾರೆ, ಆದರೆ ಸಂಸ್ಕಾರ ಕೊಡದಿದ್ದರೆ ಜೀವನ ಪೂರ್ತಿ ಅಳುತ್ತಲೇ ಇರುತ್ತಾರೆ. ಹಾಗಾಗಿ ಮಕ್ಕಳಿಗೆ ಏನು ಕೊಡದೆ ಇದ್ದರೂ ಪರವಾಗಿಲ್ಲ, ಕನಿಷ್ಠ ಸಂಸ್ಕಾರವನ್ನಾದರೂ ನೀಡಿ. ಇವತ್ತಿನ ದಿನಗಳಲ್ಲಿ ಎಷ್ಟೇ ಕಡಿಮೆ ಮಾತನಾಡಿದರೆ ಅಷ್ಟೇ ಬೆಲೆ, ಎಷ್ಟು ದೂರವಿದ್ದರೆ ಅಷ್ಟೇ ಗೌರವ. ಜೀವನದಲ್ಲಿ ಎಷ್ಟೇ ಸಂಪಾದಿಸಿದರೂ ಗತವನ್ನು ಕೊಂಡುಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ. ಪ್ರತಿ ಬಾರಿಯೂ ಸೋಲುತ್ತಿರುವೆನೆಂದು ದುಃಖ ಪಡುವ ಬದಲು ಏತಕ್ಕಾಗಿ ಸೋಲುತ್ತಿರುವೆನೆಂಬುದು ಒಮ್ಮೆ ಯೋಚಿಸಿ. ಆಗ ಸೋಲು ನಿನ್ನ ಕಡೆ ತಿರುಗಿಯೂ ನೋಡುವುದಿಲ್ಲ. ಪರಿಸ್ಥಿತಿಗಳು ಎಷ್ಟೇ ಕಠಿಣವಾಗಿ ಇದ್ದರೂ ನಾವು ನಾವಾಗೇ ಇರುವುದು ನಿಜವಾದ ಧೈರ್ಯ ಮತ್ತು ನಿಜವಾದ ವ್ಯಕ್ತಿತ್ವ ಕೂಡ. ಕೆಲವರು ನಿನಗೆ ಬೆಲೆ ಕೊಟ್ಟಿಲ್ಲವೆಂದು ನಿನ್ನ ಬೆಲೆಯೇನು ಕಡಿಮೆಯಾಗುವುದಿಲ್ಲ. ನಿನ್ನ ಜೀವನ ನಿನಗೆ ಅತ್ಯಂತ ಅಮೂಲ್ಯ. ಬೆಲೆ ಇಲ್ಲದ ಜಾಗ, ಬೆಲೆ ಕೊಡದ ಮನುಷ್ಯರೊಂದಿಗೆ ಹತ್ತಿರ ಇರುವುದಕ್ಕಿಂತ ದೂರ ಇರುವುದೇ ತುಂಬ ಒಳ್ಳೆಯದು. ಇದರಿಂದ ನೀನು ಕಳೆದುಕೊಳ್ಳುವುದು ಏನೂ ಇಲ್ಲ. ನಿನ್ನಂಥ ಅದ್ಭುತ ವ್ಯಕ್ತಿಯನ್ನು ಕಳೆದುಕೊಳ್ಳುವುದರಿಂದ ಅವರಿಗೆ ನಷ್ಟವೇ ಹೊರತು ನಿನಗಲ್ಲ. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್.